ಹಲೋ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಇವತ್ತಿನ ವಿಷಯ ಬಂದ್ಬಿಟ್ಟು ಪುಟ್ಟು ಪುಡಿಯನ್ನು ಹೇಗೆ ಮನೆಯಲ್ಲೇ ಸಿಂಪಲ್ ಆಗಿ ತಯಾರಿಸ್ಕೊಳ್ಬೋದು ಅಂತ ಹೇಳಿ. ವಿಡಿಯೋವನ್ನು ಕೊನೆವರೆಗೆ ನೋಡಲಿಕ್ಕೆ ಮರಿಬೇಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕೂಡ ಮರಿಬೇಡಿ. ಸರಿ, ಹಾಗಾದ್ರೆ ವಿಡಿಯೋ ಶುರು ಮಾಡುವ. ನಾನು ಇಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ, ಅಂದ್ರೆ ಅನ್ನ ಮಾಡ್ತೇವಲ್ಲ, ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. 1 ಗ್ಲಾಸ್ ಆಗುವಷ್ಟು ನಾನು ತಗೊಂಡಿರುವಂಥದ್ದು. ಇಲ್ಲಿ ನಿಮಗೆ ಎಷ್ಟು ಬೇಕು, ಎಷ್ಟು ಮಾಡ್ತೀರಿ ಅಷ್ಟು ತಗೊಳ್ಳಿ. ಹುಡಿ ಮಾಡಿ ಇಟ್ಕೊಂಡ್ರೆ ಕೂಡ ದಿನಾಲು ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಅದು ಕೆಟ್ಟು ಹೋಗೋದಿಲ್ಲ ಹುಡಿ. ಆಯ್ತಾ? ನಾನಿವಾಗ ನೆನೆ ಹಾಕಿದ್ದೇನೆ. ಒಂದು ಗಂಟೆ ನೆನೆ ಹಾಕಿರ್ಬೋದು. ಆ ಅಕ್ಕಿಯನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಬಸಿದು ಒಣಗಲಿಕ್ಕೆ ಹಾಕುವ. ಒಂದ್ ಸ್ವಲ್ಪ ಡ್ರೈ ಆಗ್ಬೇಕಾಯ್ತಾ. ಅದು ಡ್ರೈ ಅಂದ್ರೆ ಚೆನ್ನಾಗಿ ಒಣಗಬಾರ್ದು, ಜಸ್ಟ್ ನೀರಿನ ಅಂಶ ಹೋಗ್ಬೇಕು. ನೋಡಿ, ನಂಗೆ ಬಟ್ಟಲಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ನಾನೊಂದು ಕಾಟನ್ ಬಟ್ಟೆಯನ್ನು ಬಿರಿಸಿ ಅದರಲ್ಲಿ ಒಣಗ್ಲಿಕ್ಕೆ ಹಾಕಿದ್ದೇನೆ. ನೋಡಿ, ಇಷ್ಟು ಒಣಗಿದ್ರೆ ಸಾಕಾಗ್ತದೆ. ನೀರಿನ ಅಂಶ ಇಲ್ಲ ಹಾಗಾದ್ರೆ ಒದ್ದೆ ಕೂಡ ಉಂಟು, ಅಂದ್ರೆ ಕೈಯಲ್ಲಿ ಅಂಟುವಷ್ಟು ನೀರಿನ ಅಂಶ ಇಲ್ಲ ಅಂತ ಅಷ್ಟೇ, ಆದ್ರೆ ಅಕ್ಕಿಯ ಒಳಗೆ ನೀರಿನ ಅಂಶ ಉಂಟು. ಇಷ್ಟು ಆದ್ರೆ ಸಾಕು. ಈಗ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳುವ. ಇಲ್ಲ, ನಾನು ಮನೆಯಲ್ಲಿ ಪುಡಿ ಮಾಡ್ಕೊಳ್ಳೋದಿಲ್ಲ, ಮಿಲ್ಲಲ್ಲಿ ಹೋಗಿ ಪುಡಿ ಮಾಡ್ಕೊಳ್ತೇನೆ ಅಂತ ಹೇಳುವವರು ಈ ತರ ನೆನೆ ಹಾಕುವ ಅಗತ್ಯ ಇಲ್ಲ. ಜಸ್ಟ್ ಅಕ್ಕಿಯನ್ನು ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಹೋಗಿ ಮಿಲ್ಲಲ್ಲಿ ಹಾಕಿದ್ರೆ ಆಯ್ತು. ವಾಶ್ ಮಾಡಿ ಡ್ರೈ ಮಾಡಿದ ಅಕ್ಕಿ ಇದ್ರೆ ಅದನ್ನು ಮಿಲ್ಲಲ್ಲಿ ಹಾಕಿ ರವೆ ಟೈಪಲ್ಲಿ ಪುಡಿ ಮಾಡ್ಕೊಂಡು ಬಂದ್ರೆ ಸಾಕಾಗ್ತದೆ. ನಾವಿಲ್ಲಿ ಮನೆಯಲ್ಲೇ ಪುಡಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಾರ್ದು, ರವೆ ತರ ಬೇಕು. ನೋಡಿ, ದೊಡ್ಡ ರವೆ ಇರುವಂತದ್ದನ್ನು ಒಂದ್ಸಲ ಜರಡಿ ಹಿಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕಿ ಇನ್ನೊಂದ್ಸಲ ಪುಡಿ ಮಾಡ್ಕೊಳ್ಳಿ. ದೊಡ್ಡ ರವೆ ಬೇಡ, ಹಾಗೆ ನೈಸ್ ಕೂಡ ಆಗ್ಬಾರ್ದು. ಆಯ್ತಾ? ಆ ತರ ಆದ್ರೆ ಸಾಕು. ನೋಡಿ, ಎಲ್ಲವನ್ನು ಈ ತರ ಪುಡಿ ಮಾಡಿ ತೆಗೊಳ್ತಾ ಇದ್ದೇನೆ. ನೆನಪಿರ್ಲಿ, ಜರಡಿ ಹಿಡ್ಕೊಳ್ಳುವಾಗ ದೊಡ್ಡ ಕಣ್ಣಿನ ಜರಡಿಯನ್ನೇ ಇಟ್ಕೊಳ್ಳಿ. ಆಯ್ತಾ? ಇಲ್ಲಂತ ಹೇಳಿದ್ರೆ ನೈಸ್ ಆಗ್ತದೆ. ಇವಾಗ ನಿಮಗೊಂದು ಡೌಟ್ ಬಂದಿರ್ಬೋದು, ಅಕ್ಕಿಯಲ್ಲಿ ನೀರಿನಂಶ ಉಂಟು, ಹಾಗಾದ್ರೆ ಹಿಟ್ಟು ಹಾಳಾಗುದಿಲ್ವಾ ಅಂತ ಹೇಳಿ ಬಂದಿರ್ಬೋದು. ಅದಕ್ಕೆ ಕೂಡ ಒಂದು ಟಿಪ್ ಇದೆ, ನೋಡ್ಕೊಳ್ಳಿ. ಈ ಹುಡಿ ಮಾಡ್ಕೊಂಡ ಹಿಟ್ಟನ್ನು ಒಂದ್ಸಲ ಒಂದು ಬಾಣಲೆಯಲ್ಲಿ ಹಾಕಿ ಡ್ರೈ ಆಗಿ ಹುರ್ಕೊಳ್ಳಿ. ಜಸ್ಟ್ ಹುರ್ಕೊಂಡು ಇಟ್ಕೊಂಡ್ರೆ ಸಾಕು. ನೀವು ಮಿಲ್ಲಲ್ಲಿ ಹುಡಿ ಮಾಡಿದ್ದಾದ್ರೂ ಕೂಡ ಅದನ್ನೊಂದ್ಸಲ ಡ್ರೈ ಆಗಿ ಜಸ್ಟ್ ಹುರ್ಕೊಳ್ಳಿ. ಒಳ್ಳೆ ಘಮ ಬರ್ತದೆ, ಅದರಿಂದ ಡ್ರೈ ಆದ ಘಮ ಬರ್ತದೆ. ಅಷ್ಟಾದ್ರೆ ಸಾಕಾಗ್ತದೆ. ಅದನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದರ ಬಿಸಿ ಆರಿದ ತಕ್ಷಣ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕಾಗ್ತದೆ. ಸ್ವಲ್ಪನೇ ನಾನು ಹಾಕೊಂಡು ಹುರಿತಾ ಇದ್ದೇನೆ. ಯಾಕಂತ ಹೇಳಿದ್ರೆ ತುಂಬಾ ಒಟ್ಟಿಗೆ ಹಾಕಿದ್ರೆ ಅಡಿಯಲ್ಲಿ ಸುಟ್ಟು ಹೋಗ್ಬೋದು, ಸೀದೋಗ್ಬೋದು ಅಂತ ಹೇಳಿ ಸ್ವಲ್ಪನೇ ಹಾಕ್ತಾ ಇದ್ದೇನೆ. ನನ್ನ ಬಾಣಲೆ ಸ್ವಲ್ಪ ಸಣ್ಣ ಇದೆ, ಹಾಗಾಗಿ ನೋಡಿ ಈ ತರ ಹುರ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ಹಾಕಿ ಬಿಸಿ ಆರ್ಲಿಕ್ಕೆ ಬಿಡ್ಬೇಕು. ಬಿಸಿಯಾಗಿ ಕಂಟೈನರ್ಗೆ ತುಂಬಿಸ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅದರ ಆವಿ ಕಂಟೈನರ್ ಅಲ್ಲಿ ಇದ್ದುಂಟಲ್ಲ, ಹುಡಿ ಹಾಳಾಗುವ ಸಾಧ್ಯತೆ ಇರ್ತದೆ. ಚೆನ್ನಾಗಿ ಬಿಸಿ ಆರಿದ ನಂತರನೇ ಒಂದು ಕಂಟೈನರ್ ಅಥವಾ ಒಂದು ಕವರಲ್ಲಿ ಹಾಕಿ ಇಡ್ಬೇಕು ಅಷ್ಟೇ. ಪುಡಿ ಮಾಡ್ಲಿಕ್ಕೆ ಹೇಳಿಕೊಟ್ಟು ಇನ್ನು ಪುಟ್ಟು ಮಾಡ್ಲಿಕ್ಕೆ ಹೇಳಿಕೊಡ್ಲಿಲ್ಲ ಅಂತ ಹೇಳುವ ಕಂಪ್ಲೇಂಟ್ ಬೇಡ, ಅದು ಕೂಡ ಇದರಲ್ಲೇ ಹೇಳ್ತೇನೆ. ಇದು ಬೇಡ ಅಂತ ಇದ್ರೆ ಇದು ಸಪರೇಟ್ ವಿಡಿಯೋ ನನ್ನ ಅಕೌಂಟ್ ಅಲ್ಲಿ ಹಾಕೊಂಡಿದ್ದೇನೆ, ಅದನ್ನೊಂದ್ಸಲ ಹೋಗಿ ನೋಡಿ. ಹುರಿದಂತಹ ಪುಡಿಯನ್ನು ನಾನೊಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೇನೆ, ಎಷ್ಟು ಬೇಕೋ ಅಷ್ಟು. ಇನ್ನೊಂದು ಲೋಟಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆ ಹುಡಿಗೆ ಉಪ್ಪಿನ ನೀರನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಲೋಟಕ್ಕೆ ಉಪ್ಪು ಹಾಕಿ ಕರಗಿಸ್ಕೊಂಡು ಆ ಹುಡಿಗೆ ಉಪ್ಪಿನ ನೀರು ಹಾಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಈ ಹಂತಕ್ಕೆ ನೀರು ಹಾಕಿದ್ದೇನೆ. ಅದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಬಿಟ್ರೆ ಇನ್ನು ಹುಡಿ ಆಗ್ತದೆ, ನೀರೆಲ್ಲ ಎಳ್ಕೊಂಡು. ನೋಡಿ, ಈ ತರ ಹುಡಿ ಆಗ್ಬೇಕು. ನಾವು ಉಂಡೆ ಮಾಡುವಾಗ ಒಂದು ಉಂಡೆ ಕೂಡ ಆಗ್ಬೇಕು, ಆದ್ರೆ ಅದು ಹುಡಿ ಆಗಿ ಕೂಡ ಇರ್ಬೇಕು. ಈ ತರ ಇದ್ರೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಜಾಸ್ತಿ ನೀರಾಗಬಾರ್ದು, ಹಾಗೆ ಜಾಸ್ತಿ ಡ್ರೈ ಆಗ್ಲೂಬಾರ್ದು, ಒಣಗಿದ ಹಾಗೆ ಇರ್ತದೆ. ನೋಡಿ, ಈ ತರ ಇದ್ರೆ ಸಾಕಾಗ್ತದೆ. ಇನ್ನು ನೋಡಿ ಎಷ್ಟು ಹುಡಿ ಆಗಿ ಬಂದಿದೆ. ಈ ಹಿಟ್ಟನ್ನು ಇನ್ನು ನಾವು ಪುಟ್ಟು ಮಾಡುವ. ಪುಟ್ಟು ಮಾಡಲಿಕ್ಕೆ ಪುಟ್ಟು ಮೇಕರ್ ಬೇಕು. ಅದು ಇಲ್ಲ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ, ಇಡ್ಲಿ ತಟ್ಟೆಯಲ್ಲಿ ಕೂಡ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಅಂತ ಹೇಳ್ತೇನೆ ನೋಡಿ. ಪುಟ್ಟು ಮೇಕರ್ ಇದ್ದವರು ಈ ತರದ್ದು ಪುಟ್ಟು ಮೇಕರ್ ಅಲ್ಲಿ ಮಾಡ್ಬೋದು. ಇಲ್ಲದವರು ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಬಿಸಿ ಆಗ್ಲಿಕ್ಕೆ ಇಡ್ಬೇಕು. ಆಮೇಲೆ ಅದರ ಮೇಲೆ ತಟ್ಟೆ ಇಟ್ಟು ಈ ಹಿಟ್ಟನ್ನು ನಾನು ಇನ್ನು ಹೇಗೆ ಹೇಳ್ತೇನೆ ಅದೇ ಸ್ಟೆಪ್ ಅನ್ನು ಪಾಲಿಸಿದ್ರೆ ಆಯ್ತು. ಇದರಲ್ಲಿ ಹಾಕುದಿಲ್ಲ ಅಂತಿದ್ರೆ ತೊಂದರೆ ಇಲ್ಲ. ಫಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ನೋಡಿ, ಈ ಹಿಟ್ಟನ್ನು ಮೇಲೆ ಸ್ವಲ್ಪ ಹಾಕಿ ಇಟ್ರೆ ಆಯ್ತು. ಹಿಟ್ಟು ಒಂದು ಆವಿ ಹಾಕಿ ತೆಗ್ದ್ರೆ ಆಯ್ತು. ಆವಿ ಬಂದ ನಂತರ ಒಂದು 5 ನಿಮಿಷ ಆವಿಯಲ್ಲಿ ಬೇಯಿಸಿ ಆಮೇಲೆ ತೆಗ್ದ್ರೆ ಆಯ್ತು. ಪುಟ್ಟು ಮೇಕರ್ ಎಲ್ಲಾದ್ರೆ ಫಸ್ಟಿಗೆ ಒಂದು ಅಚ್ಚು ಹಾಕಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಈ ಹಿಟ್ಟನ್ನು ಹಾಕೋದು, ನೆನೆಸ್ಕೊಂಡ ಹಿಟ್ಟನ್ನು ಹಾಕೋದು. ಮಿಡ್ಲಲ್ಲಿ ಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಕೊಳ್ಬೋದು, ನಾನಿಲ್ಲಿ ಹಾಕ್ಲಿಲ್ಲ. ಹಿಟ್ಟನ್ನು ಫುಲ್ ಆಗಿ ಹಾಕೊಂಡು ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಅದರ ಮುಚ್ಚಳ ಮುಚ್ಚಿ
ಆವಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳುವಂಥದ್ದು. ಇಡ್ಲಿ ಪಾತ್ರೆಯಲ್ಲಿ ಮಾಡೋದಾದ್ರೆ ಕೂಡ ಹಾಗೆ ಮಾಡುವಂಥದ್ದು. ಒಂದು 5 ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಆವಿಯಲ್ಲಿ ಬೇಯಿಸಿದ್ರೆ ಸಾಕಾಗ್ತದೆ. ನೋಡಿ, ಈ ಮುಚ್ಚಳದಲ್ಲಿ 2 ಹೋಲ್ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಬೆಂದಿದ ಅಂತ ನಮಗೆ ಗೊತ್ತಾಗ್ಲಿಕ್ಕೆ. ಆವಿ ಮೇಲೆ ಬರುವಾಗ ಕರೆಕ್ಟ್ ಆಯ್ತು ಅಂತ, ಬೆಂದಿದೆ ಅಂತ ಅರ್ಥ. ಆಯ್ತಾ? ಚೆನ್ನಾಗಿ 1-2 ನಿಮಿಷ ಆವಿ ಬಂದ ನಂತರ 1-2 ನಿಮಿಷ ಇರ್ಲಿ, ಆಮೇಲೆ ತೆಗ್ದ್ರೆ ಆಯ್ತು. ಅದು ಬೇಯಬೇಕಲ್ಲ ಅದಕ್ಕೆ. ಆಮೇಲೆ ಮುಚ್ಚಳ ತೆಗೆದು ಈ ತರ ಹಿಂದ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ಆಯ್ತು. ಇಡ್ಲಿ ಪಾತ್ರೆಯಲ್ಲಿ ಮಾಡಿದವ್ರು ಏನ್ ಮಾಡುದು ಗೊತ್ತಾ, ಸ್ವಲ್ಪ ತಣ್ಣಗಾದ ನಂತರ ಇಡ್ಲಿ ತಟ್ಟೆಯನ್ನು ತೆಗೆದ್ರೆ ಆಯ್ತು. ತೆಗೆದು ಆ ಪುಟ್ಟನ್ನು ಬಾಳೆಹಣ್ಣಿನ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು. ನೇಂದ್ರೆ ಬಾಳೆಹಣ್ಣು ಅಲ್ಲದೆ ಬೇರೆ ಯಾವ ಬಾಳೆಹಣ್ಣು ಕೂಡ ಇದಕ್ಕೆ ಸೂಟ್ ಆಗ್ತದೆ. ಅಥವಾ ಸಾಂಬಾರ್, ಮೀನಿನ ಪದಾರ್ಥ ಯಾವ್ದಿದ್ರು ಕೂಡ ಇದಕ್ಕೆ ಸೂಟ್ ಆಗ್ತದೆ. ಇದಕ್ಕೆ ಫೇಮಸ್ ಯಾವುದು ಅಂತ ಹೇಳಿದ್ರೆ ಬಾಳೆಹಣ್ಣು. ಆಯ್ತಾ? ನಾರ್ಮಲಿ ಇಲ್ಲಿ ಕೇರಳದಲ್ಲಿ ಡೈಲಿ ಉಪಯೋಗಿಸುವಂತದ್ದು ಬಾಳೆಹಣ್ಣು. ಹಾಗಾದ್ರೆ ಬೈ, ನೆಕ್ಸ್ಟ್ ಹೊಸ ರೆಸಿಪಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.